ಏನೇ ಆದ್ರೂ ಬಿಡಲ್ಲ ಕಣ. ಸಿಕ್ಕೋ, ಈ ಸರ್ತಿ ನೀನ್ ಸಿಕ್ಕೋ. ನೋಡ್ರು ಶಶಿ ಬೇಕಂತ ಕೊಂಡ್ರ ಇವ್ರಿಗೆ. ಶಶಿ ಏಯ್ ನಿಮ್ಮ ಹತ್ರ ಅವನೇನಾ? ಇಲ್ಲ ಇಲ್ಲ, ನನ್ನ ಹತ್ರ ಇಲ್ಲ. ನೀವೆಲ್ಲ ದಡ್ರು ಕೊಂಡ್ರು, ನೀವೆಲ್ಲ ದಡ್ರು. ಶಶಿ ಅಂದ್ರೆ ಏನ್ ಹೇಳಿ? ಚಂದ್ರ. ಚಂದ್ರ ಎಲ್ಲ ಇರ್ತಾನೆ ಮೇಲೆ ಮೇಲೆ. ಮೇಲೆ ಇನ್ಯಾರು ಇರ್ತಾರ? ದೇವ್ರು. ಇವಳನ್ನ ದೇವ್ರ ಹತ್ರ ಕಳ್ಸ್ಬೇಕಂತ ಕಂಡ್ರು. ಅದಕ್ಕೆ ತಾನೇ ನಾವು ಬಂದಿರೋದು. ಬರ್ರೋ, ಇವಳನ್ನ ದೇವ್ರ ಹತ್ರ ಕಳ್ಸೋಣ. ದ್ವೇಷ, ರೋಷ, ಸೇಡೆಲ್ಲ ನೋಡಿ ನಂಗೆ ಸಾಕಾಗಿ ಹೋಗಿದೆ. ನನ್ನ ಮಗನ ನೆಪವಾಗಿಟ್ಕೊಂಡು ಯಾವ ದ್ವೇಷ ಬೆಳೆಸೋದು ನಂಗೆ ಇಷ್ಟ ಇಲ್ಲ. ಅದು ಸರಿ ಅಕ್ಕ, ನಿಮ್ಮ ಮಗ ಕಾಣಿಸ್ತಿಲ್ಲ ಅನ್ನೋ ಭಯನೇ ನಿಮ್ಮ ಮುಖದಲ್ಲಿ ಕಾಣಿಸ್ತಿಲ್ಲ. ನನಗೇನೋ ಅದೇ ಆಶ್ಚರ್ಯ. ಇಷ್ಟು ದಿನ ನಿಮ್ಮ ಮಗ ನಾಪತ್ತೆ ಆದರೂ ನೀವು ನೋಡಿದ್ರೆ ಆರಾಮಾಗಿ ಓಡಾಡ್ಕೊಂಡಿದ್ದೀರಾ. ನನಗೆ ಯಾಕೋ ನಿಮ್ಮ ಮೇಲೆ ಅನುಮಾನ. ನಿಮ್ಮ ಮಗನ ನೀವೇ ಏನಾದರೂ ಬಚ್ಚಿಟ್ಟಿದ್ದೀರೋ ಹೇಗೆ? ಹೌದು ಅದ್ಕೆ, ನನಗೂ ಯಾಕೋ ನಿಮ್ಮ ಮೇಲೆ ಅನುಮಾನ ಬರ್ತಾ ಇದೆ. ಹೇಳಿ, ಮನು ಎಲ್ಲಿ? ನಮ್ಮ ಮನೆ ಮಗನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಹೇಳಿ. ಅರೆ, ನಿಮ್ಮನ್ನೇ ಕೇಳ್ತಾ ಇರೋದು ಹೇಳಿ ಅಂತ. ಅಬ್ಬೆ ಮನೇಲಿಲ್ಲ ಅನ್ನೋ ನೆಪ ಮಾಡಿಕೊಂಡು ನೀವು ಆಡಿದ್ದೆ ಆಟ ಅನ್ನೋ ಭ್ರಮೆಲಿರ್ಬೇಡಿ. ಮನು ಇವತ್ತು ಸಂಜೆ ಮನೆಗೆ ಬರಲೇಬೇಕು. ಬರಲಿಲ್ಲ ಅಂದ್ರೆ ಪೊಲೀಸ್ನವ್ರಿಗೆ ಹೋಗಿ ದೂರು ಕೊಡ್ತೀನಿ. ಆದಿ, ನನ್ನ ಮೇಲೇನೆ ದೂರು ಕೊಡೋ ಮಟ್ಟಿಗೆ ಬೆಳೆದಿದ್ಯಾ? ಹಾಗಾದ್ರೆ ಮನು ಎಲ್ಲಿದ್ದಾನೆ ಅಂತ ಹೇಳ್ಬಿಡಿ ಅಕ್ಕ. ಸುಮ್ಮನೆ ಇವ್ರನ್ನ ಯಾಕೆ ಹೆದರಾಕೋತೀರಾ? ಹೇಳ್ಬಿಡಿ.
ಅದಕ್ಕೆ ನಿಮ್ಮನ್ನೇ ಕೇಳ್ತಾ ಇರೋದು, ಮನು ಎಲ್ಲಿ? ಅಮ್ಮ, ಮನು, ಹಾಗಾದ್ರೆ ನನ್ನ ಅನುಮಾನನೇ ನಿಜ ಆಯ್ತು. ಏನಕ್ಕೆ? ಏನ್ ನಿಮ್ ಹುಚ್ಚಾಟ? ಮನು ಇದೇ ಮನಳಿ ಇದ್ರೆ ನನ್ನ ಸುಪರ್ದಿಗೆ ವಹಿಸ್ಬೇಕು ಅಂತ ಈ ನಾಟಕ ಮಾಡಿ ನಮ್ಮನ್ನ ಯಾಮಾರಿಸ್ರಿ ಅಲ್ವಾ? ಈಗ ನಾನು ನೋಡೇ ಬಿಡ್ತೀನಿ ಅದು ಹೇಗೆ ಮನುನ ಈ ಶಶಿ ಹತ್ರ ಬಿಡ್ತೀರಾ ಅಂತ. ಮನು, ಬರೋಣ ಅನ್ಕಂದ, ಬಾ ನನ್ನ ಹತ್ರ. ಇಲ್ಲ, ಮನು ಶಶಿ ಬಿಟ್ಟು ಬೇರೆ ಯಾರ ಹತ್ರನೂ ಬರಲ್ಲ. ಶಶಿ, ಮನನ ಒಳ ಕರ್ಕೊಂಡು ಹೋಗು. ಅದಕ್ಕೆ ಕೂಗಾಡ್ಬೇಡ. ಅಬ್ಬೆ ಮನೆಗೆ ಬರೋವರೆಗೂ ಮನು ನನ್ನ ಜೊತೆ ಇಲ್ಲ ಶಶಿ ಜೊತೆನೇ ಇರಬೇಕು. ಅಬ್ಬೆ ಬಂದ್ಮೇಲೆ ಅವರೇ ನಿರ್ಧಾರ ಮಾಡಲಿ ಮನು ಯಾರ ಸುಪರ್ದಿಗೆಯಲ್ಲಿ ಬೆಳಿಬೇಕು ಅಂತ. ಅವ್ರು ಹೇಳ್ದಾಗೆ ಆಗಲಿ. ಅಲ್ಲಿವರೆಗೂ ಮನುನ ನಾನು ಯಾರ ವಶಕ್ಕೂ ಕೊಡಲ್ಲ. ಈ ವಿಷಯದ ಬಗ್ಗೆ ಮತ್ತೆ ಚರ್ಚೆ ಬೇಡ. ಓಹೋ, ನನ್ನ ಎದುರಿಗೆ ನಿಂತು ಮಾತಾಡೋಷ್ಟು ಧೈರ್ಯ ಬಂದ್ಬಿಡ್ತಾ ನಿಮ್ಗೆ? ಆಡಿ ಆಡಿ ಆಡಿ, ಅದೆಷ್ಟು ಆಟ ಆಡ್ತಿರೋ ಆಡಿ. ಮನು ನಿಮ್ಮ ಹತ್ತಾರು ಇರಲಿ, ಆ ಶಶಿ ಹತ್ತಾರು ಇರಲಿ, ಅವನ ಸಾವು ನನ್ನಿಂದಾನೆ. ಅದು ನಾಳೆನೆ. ಅಯ್ಯೋ, ಈ ಮನೆ ಹಾಳಿ ಇಲ್ಲಿದ್ದಾಳೆ ಅಂದರೆ ಏನೋ ಅನಾಹುತ ಇದೆ. ಅದೇನು ಅಂತ ನೋಡಬೇಕು. ಹುಟ್ಟು ಸೋಂಬೇರಿಗಳು, ಎಷ್ಟೊತ್ತು ಮಾಡ್ತಾರೆ ಬರೋದಕ್ಕೆ. ಬಂದ್ರು ಬೇಗ.
ಇವಳು ಯಾಕಪ್ಪ ಬಂದಿಲ್ಲಿ? ನಮ್ಮ ಕೆಲಸ ಎಲ್ಲ ಹಾಳಾಗೋಯ್ತು. ಏನು ಮಾಡೋದೀಗ? ನಾನಿಲ್ಲಿದ್ರೆ ಸರಿ ಇರಲ್ಲ. ಮೊದಲಿಲ್ಲಿಂದ ಹೋಗ್ತೀನಿ. ನಮಸ್ಕಾರ ಆದಿತ್ಯ ಸಿಂಹ ಅವ್ರಿಗೆ. ನಿಮ್ದೇನಾ ಕೈ ಚಾಲ್ಕ ಇದು? ನೀವೇ ಇರಬೇಕು. ಯಾಕಂದ್ರೆ ನಿಮ್ ತರ ಹೊಲಸು ಬುದ್ಧಿ ಇರೋರು ಸುತ್ತಮುತ್ತಲು ಇನ್ಯಾರು ಇಲ್ವಲ್ಲ. ಸುಮ್ನೆ ಬಿಡಲ್ಲ ನಾನಿನ್ನ. ಸುಮ್ಮನೆ ಮಾತಾಡಿ ಯಾಕೆ ಸುಸ್ತು ಮಾಡ್ಕೋತೀರಿ? ಮೊದಲು ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಊರು ಹಾಳು ಮಾಡಿವ್ರಂತೆ. ಅಕ್ಕ ಅಕ್ಕ ಮನು ಬಂದ. ಇನ್ನೇನೋ ಹೀಗೆ ಹೇಳ್ತಿದ್ಯಾ? ನಿನ್ ಜೊತೆ ತಾನೇ ಇರ್ಬೇಕು ಅವನು. ಎಲ್ಲ ಅವನು ಸ್ಕೂಲಿಂದ ಕರ್ಕೊಂಡು ಬಂದಿಲ್ವಾ? ಅಕ್ಕ ಸ್ಕೂಲ್ ಮುಗ್ದು ಹೊರಗೆ ಬರುವಾಗ ಸ್ಕೂಲ್ ಮುಂದೆ ಗಲಾಟೆ ಆಗೋಯ್ತು. ಆ ಗಲಾಟೆಯಲ್ಲಿ ಮನು ಎಲ್ಲಿ ಹೋದ ಅಂತ ಕಾಣಿಸ್ಲೇ ಇಲ್ಲ. ಸ್ಕೂಲಲ್ಲೆಲ್ಲ ಹುಡುಕ್ದೆ ಅಕ್ಕ. ಮನೆಗೆ ಬಂದಿರ್ಬೋದು ಅಂತ ಇಲ್ಲಿಗೆ ಬಂದೆ. ಅಯ್ಯೋ, ಎಲ್ಲಿ ಹೋದ? ಎಷ್ಟು ಸಲ ಹೇಳಿದ್ದೀನಿ ಅವನ್ನ ಒಬ್ಬನೇ ಬಿಡಬೇಡ ಅಂತ. ಮೊನ್ನೆ ತಾನೇ ಹಠ ಮಾಡ್ತಿದ್ದ ನೀನ್ ಸ್ಕೂಲಿಗೆ ಬರಬಾರ್ದು ಅಂತ. ನಿನ್ನಿಂದ ತಪ್ಪಿಸ್ಕೊಳಕ್ಕೆ ಹೀಗೆ ಮಾಡ್ತಿದ್ದಾನೆ. ಈಗ ಎಲ್ಲಿಂದ ಹುಡುಕ್ಲಿ ಅವನ್ನ? ಎಲ್ಗೋ ಹೋಗಿದ್ದೆ? ಎಷ್ಟು ಸಲ ಹೇಳಿದ್ರು ಕೇಳಲ್ಲ ಅಲ್ವಾ ನೀನು? ಹೇಳಿದ್ದೀನಿ ಹೊರಗಡೆ ಒಬ್ಬನೇ ಹೋಗ್ಬೇಡ ಅಂತ, ಆದ್ರೂ ಹೋಗ್ತೀಯಾ? ನೀನ್ ಏನು ಹೇಳ್ಬೇಡ. ನನಗ್ ಗೊತ್ತು ನೀನ್ ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ. ಶಶಿ ಮಾಮ ನಿನ್ ಜೊತೆ ಬರ್ತಾರೆ ಅಂತ ತಾನೆ? ನಾನ್ ನೀನು ಹೊರಗಡೆ ಕಳ್ಸಲ್ಲ, ಶಶಿ ಮಾಮ ನಿನ್ ಜೊತೆ ಇರ್ತಾನೆ ಅಂತ ನಿನಗ್ ಸಿಟ್ಟು. ಯಾಕೆ ಮಂಜರಿ, ಯಾಕೆ ಹೀಗೆ ನಡ್ಕೊಂಡು ಬರ್ತಾ ಇದೆಯಾ? ಎಲ್ಲ ಆರಾಮಾಗಿದೆ ತಾನೆ? ಅದು ಅಬ್ಬೆ ಏನಿಲ್ಲ, ಸ್ವಲ್ಪ ಸುಸ್ತು. ಸುಮ್ಮನೆ ಸುಳ್ಳು ಹೇಳಬೇಡ. ನೀನು ಈ ರೀತಿ ಸುಳ್ಳು ಹೇಳಿನೇ 3 ಸರ್ತಿ ಹೊಟ್ಟೆ ಬಿದ್ದೋಯ್ತು. ಈ ಸಲ ಮೊಮ್ಮಗ ಹುಟ್ಟಲೇಬೇಕು. ಬಸ್ರಿ ಆದವಳು ಎಷ್ಟು ಕಳಕಳಿಯಾಗಿರ್ಬೇಕು. ಆದ್ರೆ ನಿನ್ ಮುಖ ನೋಡು, ಒಳ್ಳೆ ಪ್ರೇತದ ಕಳೆ ಇದ್ದಾಗಿದೆ. ಏನಾಯ್ತು ಅಂತ ಸರಿಯಾಗಿ ಹೇಳೆ. ಬೆಳಿಗ್ಗೆನೆ ಎಲ್ಲಿಗೆ ಹೋಗಿದ್ರಿ? ನಾನು ಊರಿಂದ ಬಂದಿದ ತಕ್ಷಣ ಬಾ ನೀನು ಕೇಳಿದೆ. ನೀವು ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರು. ಎಲ್ಲಿಗೆ ಹೋಗಿದ್ರಿ? ಬೆಳಿಗ್ಗೆನಾ? ಯಾವಾಗ ಅಬ್ಬೆ? ಎಲ್ಲೂ ಹೋಗಿರ್ಲಿಲ್ಲ, ಮನೇಲೇ ಇದ್ದೆ.
ಬೆಳಿಗ್ಗೆನೆ ನೀನು ಆದಿ ಹೊರಗಡೆ ಹೋದ್ರಲ್ಲ ಮಂಜರಿ, ಏನೋ ಕೆಲಸ ಇದೆ ಅಂತ. ಉತ್ತರ ಕೊಡು. ನಿನಗೂ ಫೋನ್ ಮಾಡಿದ್ದೆ, ನಿನ್ ಗಂಡನಿಗೂ ಫೋನ್ ಮಾಡಿದ್ದೆ. ಎತ್ಲೇ ಇಲ್ಲ. ಎಲ್ಲಿಗೆ ಹೋಗಿದ್ರಿ? ಅದು ಬೆಳಗ್ಗೆಯಿಂದ ಸ್ವಲ್ಪ ಸುಸ್ತು ನನಗೆ. ಆಯ್ತು ಸರಿ, ಎಲ್ಲಿಗೆ ಹೋಗಿದ್ರಿ ಅಂತ ಹೇಳಿ. ಅದು ನಾನು ವೈದ್ಯರ ಹತ್ರ ಹೋಗಿದ್ದೆ. ಯಾಕೆ? ಏನಾಯ್ತೆ? ಎಲ್ಲ ಸರಿಗಿದೆ ತಾನೆ? ಸುಮ್ಮನೆ ಹೋಗಿದ್ವಿ ಅಬ್ಬೆ. ಅದು ಸ್ವಲ್ಪ ಹೊಟ್ಟೆ ನೋವ್ತಿತ್ತು, ಅದಕ್ಕೆ. ಅಲ್ಲ, ಮೊನ್ನೆ ಹೊಟ್ಟೆ ನೋವು ಅಂದಾಗ ನಾನೇ ಕಷಾಯ ಮಾಡಿಕೊಟ್ಟಿದ್ದೆ. ಸರಿ ಹೋಯ್ತು ಅಂದೆ, ಮತ್ತೇನೀಗ? ಈಗಲೂ ಕೇಳಿದರೆ ಮಾಡಿಕೊಡ್ತಿದ್ದೆ. ವೈದ್ಯರ ಹತ್ರ ಯಾಕೆ ಹೋದೆ? ಥೂ, ಎಲ್ಲಿ ಗಂಟು ಬಿದ್ರು ಇವರಿಬ್ರು. ನಿಜ ಹೇಳದೇ ಇದ್ರೆ ನನ್ನನ್ನು ಬಿಡಲ್ಲ ಇವರು. ಆದರೆ ಹೇಗೆ ಹೇಳೋದು? ಮೆಟ್ಲು ಮೇಲಿಂದ ಜಾರು ಬಿದ್ದೆ ಅಂತ ಹೇಳಿಬಿಡ್ತೀನಿ. ಅದು ಮೆಟ್ಲಿಂದ ಜಾರು ಬಿದ್ದುಬಿಟ್ಟೆ ಅಬ್ಬೆ. ಸ್ವಲ್ಪ ನೋವಾಗ್ತಿತ್ತು. ನಿಮ್ಗೆ ಹೇಳಿದ್ರೆ ಎಲ್ಲಿ ಗಾಬರಿ ಆಗ್ತೀರಾ ಅಂತ ಹೇಳಲಿಲ್ಲ. ಇದೇ ನಾನು ಹೇಳೋದು. ನಾನು ಮನೆಯಲ್ಲಿ ಇಲ್ಲ ಅಂದ್ರೆ ಏನಾದ್ರೂ ಒಂದು ಮಾಡ್ಕೊಳ್ತೀರಾ? ನೋಡು, ಈ ಸರ್ತಿ ಮಗುಗೇನಾದ್ರೂ ಆಯ್ತು ಅಂದ್ರೆ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಆದಿಗೆ ಹೇಳ್ತೀನಿ. ಎಲ್ಲ ಆದಿ? ಏಯ್ ಆದಿ! ಅದು ಅಬ್ಬೆ ಅವ್ರು ಹೊರಗಡೆ ಹೋಗಿದ್ದಾರೆ. ನೀವೇನು ಗಾಬರಿ ಪಟ್ಕೋಬೇಡಿ, ಸ್ವಲ್ಪ ಸುಸ್ತು ಅಷ್ಟೇ. ನೀವೇನು ಯೋಚನೆ ಮಾಡಬೇಡಿ. ಈ ಸಲ ನಿಮ್ಮ ಮೊಮ್ಮಗನ್ನ ನಾನು ಚೆನ್ನಾಗೇ ನೋಡ್ಕೋತೀನಿ. ಸರಿ, ಹೋಗಿ ಮಲ್ಗು, ಹೋಗು. ಆದ್ರೆ ಬಸ್ರಿ ಹೆಂಗಸರು ಸುಮ್ಮನೆ ಹಾಗೆ ಮಲ್ಗಿರಬಾರ್ದು, ಗೊತ್ತಾಯ್ತಾ? ಬಂದು ಕೆಲಸ ಮಾಡಬೇಕು. ಬಾ, ನೀನು ಒಬ್ಳೆ ಎಷ್ಟು ಅಂತ ಮಾಡ್ತಾಳೆ. ಹಾ, ನೋಡು, ಕಾಲ್ ತುಂಬಾ ನೋತಾ ಇದೆ. ಏನಾದ್ರೂ ಮುಲಾಮ್ ಇದ್ರೆ ತಗೊಂಬಂದು ಕೊಡು, ಹಚ್ಕೊಳ್ತೀನಿ. ಯಾಕೋ ಬರ್ತಾ ಅತಿ ಆಯಿತು. ಕ್ಲಾಸಿಂದ ಆಚೆ ಕಳಿಸಿದ್ರೆ ನಿನಗೆ ಬುದ್ಧಿ ಬರುತ್ತೆ. ನಡಿ ಆಚೆ, ನಡಿ.
ಏನಾಯ್ತು ಕಂದ? ಯಾಕೆ ಹೀಗೆ ಕೂಗ್ಕೋತಾ ಇದೆಯಾ? ಅಯ್ಯೋ ನನ್ನ ಕಂದ, ಈಗೇನು ಮಾಡೋದು? ಸರಿ ಬಾ, ಮನೆಗೆ ಹೋಗಿ ಬಂದ್ಬೇಡ. ಬಾ ಬಾ. ಯಾಕೋ ಶಶಿ, ಏನಾಯ್ತು? ಯಾಕೆ ಹೀಗೆ ಓಡ್ ಬಂದೆ? ಮನು ಯಾಕೆ ಹೊಟ್ಟೆ ಹಿಡ್ಕೊಂಡು ಹೋದ? ಅದು ಸ್ಕೂಲಲ್ಲಿ ನನ್ನ ಕೈಲಿ ಆಗ್ತಿಲ್ಲ ಅಕ್ಕ. ಮನು ಕೇಳೋ ಪ್ರಶ್ನೆಗೆಲ್ಲ ನನ್ನ ಹತ್ರ ಉತ್ತರ ಇಲ್ಲ. ಇನ್ನು ಎಷ್ಟು ದಿನ ಈ ವನವಾಸ ಪಡ್ಬೇಕು ಹೇಳು? ನಮ್ದಿರ್ಲಿ, ಮನು ಎಳೆ ಮಗು, ಅವನ ಮನಸ್ಸಲ್ಲಿ ಎಷ್ಟು ಗೊಂದಲ ತುಂಬಿರ್ಬೇಕು. ಎಲ್ರಿಗೂ ಎಲ್ಲಾ ತರದ ಸ್ವಾತಂತ್ರ್ಯ ಇದ್ದು ಅವನಿಗೆ ನಾವ್ ಈ ತರ ಹಿಂಸೆ ಮಾಡಿದ್ರೆ ಅವ್ನು ಹೇಗಾದ್ರೂ ತಡ್ಕೋತಾನೆ ಹೇಳಕ್ಕ? ಒಂದು ವಿಷಯ ಅಂತಲ್ಲ, ಅವನು ಎದ್ರೆ ಕೂತ್ರೆ ನಿಂತ್ರೆ ಹತ್ರೆ ಎಲ್ಲದಕ್ಕೂ ಹಿಂಸಿಸ್ತಿದ್ಯಾಕ? ನಿನ್ ಕಷ್ಟ ನನ್ಗೆ ಅರ್ಥ ಆಗುತ್ತೆ, ಆದ್ರೆ ಅದನ್ನ ಅವನಿಗೆ ಹೇಗೆ ಅರ್ಥ ಮಾಡಿಸ್ತೀಯ? ಆಟ ಆಡೋ ಹಾಗಿಲ್ಲ, ಒಬ್ಬೊಬ್ಬನೇ ಓಡಾಡೋ ಹಾಗಿಲ್ಲ, ಅಳೋ ಹಾಗಿಲ್ಲ, ನಗೋ ಹಾಗಿಲ್ಲ. ಹೀಗೆ ಯಾಕೆ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಕೂಡ ಕೊಡೋಕ್ಕಾಗ್ತಿಲ್ಲ. ಯಾವ ಪ್ರಶ್ನೆ?